ಈ ಜಾತಿ ಗಣತಿಯ ವರದಿ ಈ ಬಗ್ಗೆ ಈಗಾಗಲೇ ಸಿಎಂ ನಡೆಗೆ ಮೆಚ್ಚುಗೆಗಳು ವ್ಯಕ್ತವಾಗ್ತಾ ಇವೆ. ಕೆಲವೊಂದಿಷ್ಟು ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ರೆ, ಕೆಲವೊಂದಿಷ್ಟು ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಹಜವಾಗಿ ಅತಿ ಹಿಂದುಳಿದ ವರ್ಗಗಳ ವೇದಿಕೆ ಅಧ್ಯಕ್ಷರಾಗಿರುವಂತಹ MC ವೇಣುಗೋಪಾಲ್ ಅವರು ಇದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬೇರೆ ಸರ್ಕಾರಗಳು ಯಾವುದೇ ನಿರ್ಧಾರವನ್ನ ಕೈಗೊಳ್ಳಿಲ್ಲ, ಅಟ್ಲೀಸ್ಟ್ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನೋ ರೀತಿಯಲ್ಲಿ ಅವರು ಮಾಡ್ತಾ ಇದ್ದಾರೆ. ಎಲ್ಲಾ ಸಮುದಾಯಗಳಿಗೂ ಕೂಡ ಗ್ಯಾರಂಟಿಯನ್ನು ಜಾರಿ ಮಾಡಿದ್ದಾರೆ. ಈ ಜಾತಿ ವರದಿ ಬಗ್ಗೆ ಯಾವುದೇ ಸಮುದಾಯಕ್ಕೂ ಆತಂಕ ಬೇಡ ಅಂತ ಹೇಳಿ MC ವೇಣುಗೋಪಾಲ್ ಅವರು ಮಾತಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು 2015ರಲ್ಲಿ ಈ ಸಮೀಕ್ಷೆಯನ್ನು ಮಾಡಬೇಕು, ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತ ಒಂದು ನಾನುಡಿ ಏನಿದೆ ಬಸವಣ್ಣನವರು, ಆ ರೀತಿ ಎಲ್ಲರಿಗೂ ಅವರವರ ಜನಸಂಖ್ಯೆ ಆಧಾರಿತವಾಗಿ ಅವರಿಗೆ ಕಾರ್ಯಕ್ರಮಗಳನ್ನು ರೂಪಿಸೋದಕ್ಕೆ, ಅವರಿಗೆ ಅವಕಾಶಗಳನ್ನು ಕಲ್ಪಿಸೋದಕ್ಕೆ, ಅವರಿಗೆ ನ್ಯಾಯ ಒದಗಿಸೋದಕ್ಕೆ ಈ ಸಮೀಕ್ಷೆಯನ್ನು ಅವರು ಆದೇಶ ಮಾಡಿದರು. ಇವತ್ತು ಅದರ ನಂತರ ಬೇರೆ ಸರ್ಕಾರಗಳು ಬಂದರೂ ಸಹ ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಹೋಗಲಿಲ್ಲ. ಈಗ ಆ ವರದಿಯನ್ನು ಅವರು ರಾಜ್ಯದ ಸಂಪುಟ ದರ್ಜೆಯಲ್ಲಿ ಆ ವರದಿಯನ್ನು ಸ್ವೀಕರಿಸಿದ್ದಾರೆ. 17ನೇ ತಾರೀಕು ಆ ವರದಿ ಬಗ್ಗೆ ಸಂಪೂರ್ಣವಾದಂಥ ಚರ್ಚೆಯನ್ನು ಮಾಡಿ, ಇಕ್ಕಟ್ಟು ಬಿಕ್ಕಟ್ಟುಗಳ ಬಗ್ಗೆ ಮಾಡಿ, ಯಾವುದೇ ಸಮಾಜಕ್ಕೆ ಅಸಮಾನತೆ ಆಗದೆ ಎಲ್ಲ ಸಮಾಜಗಳಿಗೂ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಅನ್ನೋದು ನನಗೆ ನಂಬಿಕೆ ಇದೆ. ಇವತ್ತು ಸಿದ್ದರಾಮಯ್ಯನವರು ಯಾವುದೇ ಸಮುದಾಯಕ್ಕೆ ಈಗ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ, ಯಾವುದೇ ಒಂದು ಸಮುದಾಯಕ್ಕೆ ಕೊಟ್ಟಿಲ್ಲ. ಅವರು ಒಂದು ಅತ್ಯಂತ ಹಿಂದುಳಿದಿರ್ತಕ್ಕಂಥ ಸಮಾಜಗಳು, ಶೋಷಿತ ವರ್ಗಕ್ಕೆ ಅನ್ಯಾಯವಾಗದಂತೆ ಈ ಸಮೀಕ್ಷೆಯಲ್ಲಿ ಅವರ ಜನಸಂಖ್ಯೆ ಅನುಗುಣವಾಗಿ ಅವರಿಗೆ ನ್ಯಾಯ ಒದಗಿಸಬೇಕು. ಯಾವ ಸಮುದಾಯಗಳಿಗೂ ಸಹ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಭಾವನೆ. ಇವತ್ತಿನ ಏನಿದೆ ಎಲ್ಲ ಜನಾಂಗದಕ್ಕೂ ಸಹ ನ್ಯಾಯ ಒದಗಿಸ್ಕೊಡ್ತಾರೆ ಈ ಸಮೀಕ್ಷೆಯಿಂದ ಅನ್ನೋದನ್ನು ನನ್ನ ಭಾವನೆ. ಇನ್ನು ಈ ಜಾತಿ ಗಣತಿ ವರದಿಗೆ ಒಕ್ಕಲಿಗರ ಸಂಘ ಈಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ನೋಡಿ, ಒಂದ್ ಕಡೆ MC ವೇಣುಗೋಪಾಲ್ ಅವರು ಇದಕ್ಕೆ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಇನ್ನೊಂದ್ ಕಡೆ ಒಕ್ಕಲಿಗರ ಸಂಘ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ನಾವು ಮೊದಲಿಂದಲೂ ಕೂಡ ಈ ವರದಿಯನ್ನು ವಿರೋಧಿಸಿದೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ TV9ಗೆ ಕೆಂಚಪ್ಪಗೌಡ ಅವರು ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿರುವಂತಹ ಕೆಂಚಪ್ಪಗೌಡ 2011ರಲ್ಲಿ ನಡೆದಿದ್ದಂತಹ ಸಮೀಕ್ಷಾ ವರದಿ ಇದು ಅಪ್ರಸ್ತುತ, ಯಾವುದೇ ಕಾರಣಕ್ಕೂ ನಾವು ಇದನ್ನು ಒಪ್ಪೋದಿಕ್ಕೆ ಸಾಧ್ಯ ಇಲ್ಲ, ಹೊಸ ಸಮೀಕ್ಷೆ ಮಾಡಿದ್ರೆ ಯಾರಿಗೂ ಅನ್ಯಾಯ ಆಗೋದಿಲ್ಲ, ಮಾಡ್ಲಿ ಅಂತ ಹೇಳಿ ಕೆಂಚಪ್ಪಗೌಡ ಅವರು ಹೇಳಿದರು. ಏನು ವರದಿ ಇವತ್ತು ಅವರು ಕ್ಯಾಬಿನೆಟ್ಗೆ ತಂದಿದ್ರು ಅದು ಅವೈಜ್ಞಾನಿಕ ಅಂತ ನಾವು ನಮ್ಮ ರಾಜ್ಯ ಒಕ್ಕಲಿಗರ ಸಂಘದಿಂದ ಇವತ್ತು ನಾವು ಹೇಳ್ತಾ ಇದ್ದೀರಿ. ಯಾತಕ್ಕೆ ಇದು ಅಂತಂದರೆ, ನಮ್ಮ ಜನಾಂಗದ ಅನೇಕ ಸಾವಿರಾರು ಜನನ ನಾವು ಕೇಳಿದಾಗ ಯಾರೂ ನಮ್ಮ ಮನೆಗೆ ಬಂದಿಲ್ಲ, ಯಾರೂ ಜಾತಿ ನಮ್ಮ ಯಾವ ಜಾತಿ ಯಾವ ಪಂಗಡ ಅನ್ನೋ ಒಂದು ಮಾತನ್ನು ಕೇಳಲೇ ಇಲ್ಲ. ಯಾವಾಗ ಬಂದಿದ್ದರು, ಎಲ್ಲಿ ಬಂದಿದ್ದರು, 2011ರಲ್ಲಿ ಇದು ಆಗಿದೆ ಅಂತಂದರೆ ಅದು ನಮಗೆ ಗೊತ್ತೇ ಇಲ್ಲ ಅನ್ನೋ ಮಾತನ್ನು ಕೇಳ್ಪಟ್ಟಿದ್ದೀನಿ. ಆದರೆ ಇದು ಅವೈಜ್ಞಾನಿಕ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಪ್ರತಿಯೊಂದು ಮನೆಗೂ ಹೋಗಿ ಲೆಕ್ಕ ತೆಗೆದು ಅವರು ಯಾವ ಕಮ್ಯುನಿಟಿಗೆ ಸೇರಿದವರು ಅನ್ನೋದನ್ನು ಅವರು ಅದನ್ನು ಡೀಟೈಲ್ ಕೊಟ್ಟಿಲ್ಲ. ಆದರೆ ಇವರು ಅದನ್ನೇ ಒಂದು ಆಧಾರ ಇಟ್ಕೊಂಡು ಯಾರೋ ಕಾಲೇಜು ವಿದ್ಯಾರ್ಥಿಗಳ ಕೈಯಲ್ಲಿ ಮತ್ತು ಶಿಕ್ಷಕರಿಗೆ ಇಷ್ಟು ಪ್ಯಾಕೇಜ್ ಅಂತ ಕೊಟ್ಬಿಟ್ಟು ಅವರು ತಂದ ಒಂದು ಲೀಸ್ಟನ್ನು ಇವರು ಒಕ್ಕಲಿಗರು, ಇವರು ಲಿಂಗಾಯತರು, ಇವರು ಬ್ರಾಹ್ಮಣರು ಅಂತೇಳಿ ವರದಿ ಕೊಟ್ಟಿದ್ದಾರೆ. ಅದೇ ವರದಿನ ಇವತ್ತು ಇವರು ಸರ್ಕಾರ ಈ ವರದಿ ಬಂದಿದೆ, ಕಾಂತರಾಜ್ ವರದಿ ಬಂದಿದೆ, ಅದನ್ನು ಇವತ್ತು ನಾವು ವರದಿನ ಬಿಡುಗಡೆ ಮಾಡಿದ್ದೀರಿ ಅಂತ ಹೇಳ್ತಾರೆ. ಇದು 2011ರಲ್ಲಿ ಆಗಿರ್ತಕ್ಕಂಥದ್ದು. ಇದು ಪ್ರತಿ ಏನು ಬ್ಯಾಕ್ವರ್ಡ್ ಕಮಿಷನ್ ಆಕ್ಟ್ ಪ್ರಕಾರ ಇದು ಬಿಡುಗಡೆ ಮಾಡೋಂಗೇ ಇಲ್ಲ. ಏನು